ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ಬೇಸಿಗೆನಲ್ಲೂ ಈ ರೀತಿಯಾಗಿ ತುಂಬ ಚೆನ್ನಾಗಿ ಹೂಗಳು ಬರಬೇಕು, ಆಮೇಲೆ ನಿಮಗೆ ತರಕಾರಿ ಸೊಪ್ಪುಗಳು ತುಂಬ ಚೆನ್ನಾಗಿ ಬರಬೇಕು ಅನ್ನೋದಾದರೆ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು. ಅದನ್ನು ಒಂದು ಸಾರಿ ಹಾಕಿ ನೋಡಿ, ನಿಮಗೆ ಎಲ್ಲ ಗಿಡದಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಣ್ಣಿನ ಗಿಡಗಳಲ್ಲಿ, ತರಕಾರಿ ಗಿಡಗಳಲ್ಲಿ, ಆಮೇಲೆ ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು, ಹೂವಿನ ಗಿಡಗಳಲ್ಲೂ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮಗೆ ಪರಿಣಾಮ ಗೊತ್ತಾಗುತ್ತೆ. ಒಂದು ಸಾರಿ ಯೂಸ್ ಮಾಡಿ ನೋಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯೂಶ್ವಲಿ ರೈತರ ಮನೆಯಲ್ಲಿ ಇದನ್ನು ಬಳಸ್ತಾರೆ. ನಾನು ಹೇಳುವಂಥ ಫರ್ಟಿಲೈಸರು ಜೀವಾಮೃತ, ನೀವು ಕೇಳಿರ್ತೀರ. ಅದನ್ನು ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇವತ್ತು. ಅದರದ್ದು ಒಂದು ಪ್ರೊಸೀಜರ್ ಇದೆ. ಅದನ್ನು ಆ ರೀತಿಯಾಗಿ ಮಾಡಿದ್ರೆ ನಿಮ್ಮ ಎಲ್ಲ ಗಿಡಗಳು ಗ್ರೀನಾಗಿರುತ್ತೆ ಈ ಬೇಸಿಗೆನಲ್ಲೂ ಕೂಡ. ಆಮೇಲೆ ಈ ಬೇಸಿಗೆನಲ್ಲಿ ಈ ರೀತಿಯಾದಂಥ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಹಾಕೋದ್ರಿಂದ ಗಿಡಗಳಿಗೆ ತಂಪು ಕೂಡ ಹೌದು. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಬನ್ನಿ, ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 15 ಲೀಟ್ರಷ್ಟು ನೀರನ್ನು ತೊಗೊಂಡಿದ್ದೀನಿ. ಒಂದು ಬಕೆಟ್ ಇದೆ, ನೀವು ಯಾವುದರಲ್ಲಾದರೂ ತೊಗೋಬಹುದು. ನಾವು ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಮಾಡೋದ್ರಿಂದ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ ಗಿಡಗಳಿಗೆ. ನೀವು ಇದಕ್ಕೆ ಕೆಮಿಕಲ್ ಬಳಸಿದ್ರೆ ಮಾತ್ರ ಸಮಸ್ಯೆ ಆಗುತ್ತೆ ಅಷ್ಟೇ. ನಾವು ಯಾವುದೇ ಥರ ಕೆಮಿಕಲನ್ನು ಬಳಸಬಾರ್ದು. ಇದಕ್ಕೆ ನಾನು ಪ್ಲೇನ್ ವಾಟರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ, ಇದು ಕುಳ್ಳು. ನೀವು ಆದಷ್ಟು ಹಸಿ ಸಗಣಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ನನಗೆ ಹಸಿ ಸಗಣಿ ಸಿಕ್ಕಿಲ್ಲ, ಹಾಗಾಗಿ ನಾನು ಕುಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಯೂಸ್ ಮಾಡ್ಬೋದು. ಹಸಿದು ಸಿಕ್ಕರೆ ಅದನ್ನು ಕೂಡ ತೊಗೊಳ್ಳಿ. ಯಾವುದಾದ್ರೂ ಒಂದು ಒಣಗಿದ್ದು ಅಥವಾ ಹಸಿದು ಸಿಕ್ಕರೆ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ಒಂದು 2 ಸ್ಪೂನ್ನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಒಂದು 2 ಸ್ಪೂನ್ ಸಾಕು. ಹಾಗೆ 1 ಕಪ್ನಷ್ಟು ಹುಳಿ ಮಜ್ಜಿಗೆನ ತೊಗೋತಾ ಇದ್ದೀನಿ. ಮಜ್ಜಿಗೆ ಹಾಕೋದ್ರಿಂದ ಫರ್ಟಿಲೈಸರ್ ತುಂಬ ಚೆನ್ನಾಗಾಗುತ್ತೆ. ಬೇಗ ಅದು ಫರ್ಮೆಂಟೇಷನ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲನ ತೊಗೋತಾ ಇದ್ದೀನಿ. ಆದಷ್ಟು ಹಳೆ ಬೆಲ್ಲನ ಯೂಸ್ ಮಾಡಿ, ಕಪ್ಪಾಗಿರುತ್ತಲ್ಲ ಆ ಥರದ ಬೆಲ್ಲ. ಆಮೇಲೆ ಗೋಮೂತ್ರ ನೀವು ಯಾವುದನ್ನಾದರೂ ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಈ ಮುಚ್ಚಳದಲ್ಲಿ 1-2 ಮುಚ್ಚಳ ಆದರೆ ಸಾಕಾಗುತ್ತೆ. ಅಷ್ಟು ತೊಗೊಂಡ್ರೆ ಸಾಕು. ನಿಮಗೆ ಮನೆ ಹತ್ತಿರ ಎಲ್ಲಾದರೂ ಸಿಕ್ಕರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಾಟಲೇ ತರಬೇಕು ಅಂತ ಏನಿಲ್ಲ. ಅದು ಸಿಕ್ಕಿಲ್ಲ ಅಂದರೆ ಈ ರೀತಿ ಬಾಟಲ್ ಇರುವಂಥದ್ದನ್ನು ತೊಗೊಂಡು ಬಂದು 1-2 ಮುಚ್ಚಳ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ಈಗ ನೋಡಿ, ಇದಕ್ಕೆ ಈ ಒಂದು 15 ಲೀಟ್ರ್ ನೀರಿಗೆ ನಾನು ಈ ಒಂದು ಕುಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಏನಂದರೆ ಈ ರೀತಿಯಾಗಿ ಹಾಕಿಬಿಡಬೇಕು. ಇದು ನೆನೆದ ಮೇಲೆ ತಾನೇ ಕೆಳಗಡೆ ಹೋಗುತ್ತೆ. ಇಲ್ಲಾಂದರೆ ಇದಕ್ಕೆ ಒಂದು ಕಲ್ಲನ್ನು ಇಟ್ಟುಬಿಟ್ಟು ಮಾಡ್ಕೋಬೋದು. ಹಾಗೆ ಇದಕ್ಕೆ 1 ಕಪ್ಪಷ್ಟು ಹುಳಿ ಮಜ್ಜಿಗೆನ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಹಾಗೆ ಈ ಒಂದು 2 ಚಮಚವನ್ನು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದನ್ನು ಚೆನ್ನಾಗಿ ಮೊದಲೇ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದು ಆಮೇಲೆ ಗಂಟಾಗುತ್ತೆ, ಬೇಗ ಕರಗಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳೋದಷ್ಟೇ. ನೋಡಿ, ಈಗ ಇದು ಹಿಟ್ಟೆಲ್ಲ ಕರಗಿದೆ. ಈಗ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಈ ಬೆಲ್ಲ, ಇದನ್ನು ಕೂಡ ಇದರಲ್ಲೇ ಹಾಕ್ತೀನಿ. ಇದು ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ಒಂದು 2 ಸ್ಪೂನ್ನಷ್ಟು ಇದಕ್ಕೆ 2 ಮುಚ್ಚಳದಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇದರಲ್ಲಿ ಹಾಕಿಬಿಡ್ತೀನಿ. ನೋಡಿ, ಈಗ ಇದನ್ನು ಎಲ್ಲ ಹಾಕಿದ್ದೀನಿ. ಈ ಕುಳ್ಳನ್ನು ಒಳಗಡೆ ಮುಳುಗಿಸ್ಬಿಡೋಣ. ಒಂದು ಕಲ್ಲು ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ಇಟ್ಬಿಡಿ ಈ ರೀತಿಯಾಗಿ. ಹಾಗೆ ಇದಕ್ಕೆ ನಾನು ಗಾರ್ಡನಲ್ಲಿ ಯೂಸ್ ಮಾಡ್ತೀನಲ್ಲ, ಆ ಮಣ್ಣನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ಹಿಡಿಯಷ್ಟು ಹಾಕಿದ್ರೆ ಸಾಕಾಗತ್ತೆ. ನೋಡಿ, 1 ಹಿಡಿ
2 ಹಿಡಿ. ನಾನು ಒಂದು ಕೈಯಲ್ಲಿ ಮೊಬೈಲ್ ಇದೆ, ಹಾಗಾಗಿ 2 ಸರಿ ಹಾಕಿದೆ. ಒಂದೇ ಸರಿ ಹಾಕೋಬೋದು ಒಂದು ಮುಷ್ಟಿಯಿಂದ. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಒಂದು ಕೋಲಿನ ಸಹಾಯದಿಂದ ನೀವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ, ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಒಳಗಡೆ ಆ ಕಲ್ಲನ್ನು ಇಟ್ಬಿಟ್ರೆ ಏನಾಗುತ್ತೆ, ಅದು ಕುಳ್ಳೇನಿದೆಯಲ್ಲ ಅದು ಮೇಲೆ ಬರೋದಿಲ್ಲ, ಅದು ಕರಗಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಒಂದು ಮುಚ್ಚಳನ ಈ ರೀತಿ ಮುಚ್ಚಿ ಇಟ್ಬಿಡಿ. ಇದನ್ನು ನಾನು ಟೆರೆಸಲ್ಲೇ ಇಡ್ತೀನಿ. ಇದನ್ನು 3 ದಿನ ಇಡಬೇಕು. ನೀವು ಇವತ್ತು ನಾನು ಮಾಡಿದ್ದೀನಿ, ನಾಳೆಗೆ ಮತ್ತೆ ಏನಂದರೆ ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ವಾಪಸ್ ಮುಚ್ಚಳನ ಮುಚ್ಚಿಬಿಟ್ಟು ಇಡಬೇಕು. ಈ ರೀತಿ 3 ದಿನ ಇಡ್ತೀನಿ ನಾನು. 3 ದಿನ ಆದಮೇಲೆ ತೋರಿಸ್ತೀನಿ. ನೋಡಿ, ಇದು ಒಟ್ಟು 5 ದಿನ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಡೈಲಿ ನಾನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಇದ್ದೆ. ಈಗ 5 ದಿನ ಆದಮೇಲೆ ಈ ರೀತಿಯಾಗಿ ಕಾಣ್ತಾ ಇದೆ. ನಾನು ಅದೇನು ಕುಳ್ಳು ಹಾಕಿದ್ನಲ್ಲ ಅದು ಕೂಡ ಒಂದು ಸ್ವಲ್ಪ ಮೆಲ್ಟ್ ಆಗಿದೆ. ನಾನು 3 ದಿನಕ್ಕೆಲ್ಲ ತೆಗಿತೀನಿ ಅಂದಿದ್ದೆ, ಬಟ್ 3 ದಿನಕ್ಕೆ ನನಗೆ ತೆಗಿಯೋಕ್ಕಾಗಲಿಲ್ಲ. ತೊಂದರೆ ಇಲ್ಲ, ನೀವು ಒಂದು ವಾರ ಇಟ್ಟರು ಇದು ಇನ್ನೂ ಚೆನ್ನಾಗಾಗುತ್ತೆ, ಬಿಟ್ಟರೆ ಹಾಳಾಗಲ್ಲ. ಇದು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡೆ ನಾನು. ಮಿಕ್ಸ್ ಮಾಡಿಕೊಂಡು ಇದನ್ನೇನೆಂದರೆ ಯಾವ ರೇಷೋನಲ್ಲಿ ತೊಗೋಬೇಕು ಅಂದರೆ, ನೀವು ಈ ಫರ್ಟಿಲೈಸರ್ನ ಹಾಕಿದ್ರೆ 1 ಲೀಟ್ರು, ಇದಕ್ಕೆ 3 ಲೀಟ್ರಷ್ಟು ನೀರನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಇಷ್ಟು ಸೇರಿಸ್ಕೋಬೇಕು. ಈ ರೀತಿ ಡೈಲ್ಯೂಟ್ ಮಾಡ್ಕೋಬೇಕು. ನೀವು ಸೋಸ್ಬಿಟ್ಟು ಯೂಸ್ ಮಾಡೋರಾದರೆ ಸೋಸ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ನಾವು ಹಾಗೇನೂ ನಾನು ಪಾಟ್ಗೆ ಹಾಕ್ತಾಯಿದ್ದೀನಿ, ಹಾಗಾಗಿ ನಾನು ಸೋಸ್ತಾ ಇಲ್ಲ. ನೀವು ಸೋಸಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಇದನ್ನು ಈ ರೀತಿಯಾಗಿ ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದು ಫರ್ಟಿಲೈಸರ್ನ ಹಾಕೋದು. ತುಂಬ ಅತಿಯಾಗಿ ಹಾಕಕ್ಕೆ ಹೋಗ್ಬೇಡಿ. ಡ್ರೈನೇಜ್ ಹೋಲಿಂದ ಹೊರಗಡೆ ಬಂತು ಅಂದರೆ ವೇಸ್ಟು. ಇದನ್ನೇನೆಂದರೆ ನೀವು ತರಕಾರಿ ಗಿಡಕ್ಕೆ, ಹಣ್ಣಿನ ಗಿಡಕ್ಕೆ, ಆಮೇಲೆ ಶೋ ಪ್ಲ್ಯಾಂಟ್ಸಿಗೆ, ಹೂವಿನ ಗಿಡಗಳಿಗೆ ಎಲ್ಲದಕ್ಕೂ ಹಾಕ್ಬೋದು. ಹೂವು ಉದುರ್ತಾ ಇದೆ ಅಂದರೆ ಉದುರೋದು ಕಮ್ಮಿ ಆಗುತ್ತೆ ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ. ಕಾಯಿ ಬರ್ತಾ ಇಲ್ಲ ಅಂದರೆ ಅಲ್ಲಿ ಕಾಯಿ ಬರುತ್ತೆ ಆ ಗಿಡದಲ್ಲಿ. ಹೂಗಳು, ಕಾಯಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಓವರಾಲ್ ತುಂಬಾ ಒಳ್ಳೆಯದು ಗಿಡಗಳಿಗೆ. ಇದನ್ನು ಹೆಚ್ಚಾಗಿ ಯೂಸ್ ಮಾಡಬೇಕು ಆದಷ್ಟು. ಆಮೇಲೆ ಬೇಸಿಗೆನಲ್ಲಿ ಈ ರೀತಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಗಿಡಗಳಿಗೆ ತಂಪು ಕೂಡ ಹೌದು. ನಾವು ಡೈರೆಕ್ಟ್ ಪೌಡ್ರ್ ಫಾರ್ಮಲ್ಲಿ ಕೊಡೋದ್ರಿಂದ ಕೆಲವೊಮ್ಮೆ ಗಿಡಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ, ಬಟ್ ಇದರಿಂದ ಯಾವುದೇ ಥರ ಹಾನಿ ಆಗಲ್ಲ. ಒಂಚೂರು ಹೆಚ್ಚು ಕಡಿಮೆ ನೀವು ನೀರು ಹಾಕೋದು ಜಾಸ್ತಿ ಆದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ಗಿಡಗಳಿಗೆ ಒಂದು ಸಾರಿ ಯೂಸ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಈ ಒಂದು ಫರ್ಟಿಲೈಸರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.